ಆತ್ಮೀಯ ಬಂಧುಗಳೇ, ಮಹಾಭಾರತ ದ್ರೋಣ ಪರ್ವ, ಇದರಿಂದ ರಾಜ ಗಯ, ರಂತಿದೇವ, ಭರತ ಮತ್ತೆ ಪೃಥುವಿನ ಕತೆ ಮತ್ತೆ ಯುಧಿಷ್ಠಿರನ ಶೋಕ ನಿವೃತ್ತಿ ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ರಾಜ ಪೃಥುವಿನ ಬಗ್ಗೆ ತಿಳ್ಕೊಂಡ್ವಿ. ಅವನು ಎಷ್ಟೆಲ್ಲ ದಾನ ಧರ್ಮಗಳನ್ನ ಮಾಡ್ದ, ಈ ಭೂಮಿಯನ್ನ ಎಷ್ಟು ಸಂಪದ್ಭರಿತವನ್ನಾಗಿ ಮಾಡಿದ್ದ, ಅವನ ಮಾಡಿದಂತಹ ಯಾಗಗಳಲ್ಲಿ ಎಲ್ಲವನ್ನ ಚಿನ್ನದಿಂದ ಮಾಡಿ ವಸ್ತುಗಳನ್ನ ದಾನ ಮಾಡ್ತಿದ್ದ. ಇದನ್ನೆಲ್ಲ ತಿಳ್ಕೊಂಡ್ವಿ. ಆದ್ರೂ ಕೂಡ ಅವನು ಕೂಡ ಮೃತ್ಯುವಿನಿಂದ ಪಾರಾಗೋದಕ್ಕಾಗ್ಲಿಲ್ಲ. ಅವನು ಒಂದಿವಸ ಸತ್ತ. ಸೊ ನಿನ್ನ ಮಗನಿಗೋಸ್ಕರ ನೀನ್ ಯಾಕೆ ಶೋಕ ಪಡ್ತೀಯಾ ಅಂತ ಹೇಳಿದ್ದನ್ನ ತಿಳ್ಕೊಂಡ್ವಿ. ಮುಂದುವರೆದು ಇಲ್ಲಿ ವ್ಯಾಸರು ಹೇಳ್ತಾರೆ, ಯುಧಿಷ್ಠಿರ, ಈ ರಾಜರ ಉಪಾಖ್ಯಾನವನ್ನೆಲ್ಲ ಕೇಳಿ ಸಂಜಯ ಏನು ಹೇಳಲಿಲ್ಲ, ಮೌನವಾಗಿ ಇದ್ಬಿಟ್ಟ. ಅವನು ಈ ರೀತಿ ಸುಮ್ಮನೆ ಕೂತಿರೋದನ್ನ ನೋಡಿ ನಾರದರು ಹೇಳ್ತಾರೆ, ರಾಜನೇ, ನಾನು ಏನೆಲ್ಲ ಹೇಳಿದ್ದೀನೋ ಅದನ್ನ ಕೇಳಿಸ್ಕೊಂಡಿಯಾ? ಏನಾದ್ರೂ ಸ್ವಲ್ಪ ಅರ್ಥ ಆಯ್ತಾ ಇಲ್ವಾ? ಹೇಗೆ ಕ್ಷುದ್ರ ಜಾತಿಯ ಸ್ತ್ರೀಯ ಜೊತೆ ಸಂಬಂಧ ಇಟ್ಕೊಂಡಿರುವಂತ ಬ್ರಾಹ್ಮಣನಿಗೆ ಮಾಡಿಸಿದಂತಹ ಶ್ರಾದ್ದ ಭೋಜನ ನಷ್ಟ ಆಗುತ್ತೋ, ಅದೇ ರೀತಿ ನಾನು ಹೇಳಿದ್ದು ವ್ಯರ್ಥವಾಗಿಲ್ಲ ತಾನೇ ಅಂತ. ಅಂದ್ರೆ ಇಲ್ಲಿ ಯಾರು ಕೆಳಜಾತಿಯ ಸ್ತ್ರೀ ಜೊತೆ ಒಬ್ಬ ಬ್ರಾಹ್ಮಣ ಸಂಬಂಧ ಇಟ್ಕೊಂಡಿರ್ತಾನೋ ಅವನಿಗೋಸ್ಕರ ಮಾಡಿಸಿದಂತಹ ಶ್ರಾದ್ದದ ಭೋಜನ ಇದೆಯಲ್ಲ, ಅಂಥವರ ಸಂಘವನ್ನ ಮಾಡಿದ್ಮೇಲೆ ಅವನು ಬ್ರಾಹ್ಮಣನೇ ಅನ್ನಿಸ್ಕೊಳ್ಳೋದಿಲ್ಲ. ಅವನಿಗೆ ಶ್ರಾದ್ದದ ಭೋಜನ ಕೊಟ್ರೆ ನಾವು ಮಾಡಿದ್ದು ನಷ್ಟ ಆಗುತ್ತಲ್ವಾ? ಅದೇ ರೀತಿ ಇಷ್ಟೊತ್ತು ನಾನು ಹೇಳಿದ್ ನಿನ್ ತಲೆಗೇನಾದ್ರೂ ಹೋಯ್ತಾ, ಇಲ್ಲ ನಷ್ಟ ಆಯ್ತಾ ಅಂತ ಕೇಳ್ತಾ ಇದ್ದಾರೆ. ಅವ್ರು ಈ ರೀತಿ ಹೇಳಿದ ಮೇಲೂ ಕೂಡ ಸೃಂಜಯ ಕೈ ಜೋಡಿಸ್ಕೊಂಡು ಹೇಳ್ತಾನೆ, ಮುನಿಗಳೇ, ಪ್ರಾಚೀನ ರಾಜರ್ಷಿಗಳ ಈ ಒಂದು ಉತ್ತಮ ಉಪಾಖ್ಯಾನವನ್ನ, ಅಂದ್ರೆ ನೀವು ಹೇಳಿದ್ದೆಲ್ಲವನ್ನ ಕೇಳಿ ನನ್ನ ಶೋಕ ಇದೆಯಲ್ಲ ಅದು ಸಂಪೂರ್ಣವಾಗಿ ದೂರ ಆಯ್ತು. ನೋಡಿ, ಈ ಶೋಕ ಮೋಹ ಅನ್ನೋದೆಲ್ಲ ಇದೆಯಲ್ಲ, ಇದಿದ್ರೆ ನಮಗೆ ತುಂಬಾ ತೊಂದರೆ ಕೊಡುತ್ತೆ. ಆದ್ರೆ ಅದನ್ನ ಪರಿಹರಿಸೋದಕ್ಕೂ ಕೂಡ ನಮಗೆ ಮಾರ್ಗದರ್ಶನ ಕೊಡೋರು ಇರ್ತಾರೆ. ಅದನ್ನ ಕೇಳಿಸ್ಕೊಳ್ಬೇಕಾಗಿರೋದು ನಮ್ಮ ಧರ್ಮ. ಅವಾಗ್ಲೇ ನಮಗದು ಶೋಕ ದೂರ ಆಯ್ತು. ಈಗ ಭಗವದ್ಗೀತೆನಲ್ಲೂ ಕೂಡ ಅರ್ಜುನನಿಗೆ ಶೋಕ ಮೋಹ ಬಂದಿದ್ದಕ್ಕೆ ಅದೆಲ್ಲ ನಡೀತು. ಇಲ್ಲ ಅಂತಂದ್ರೆ ಆ ಕಥೆನೇ ನಡೀತಾ ಇರ್ಲಿಲ್ವಲ್ಲ. ಈಗ ಇಲ್ಲಿ ಅವನು ಹೇಳ್ತಾನೆ, ನನಗೇನೋ ಶೋಕ ದೂರ ಆಯ್ತು, ಈಗ ನನ್ನ ಹೃದಯದಲ್ಲಿ ಸ್ವಲ್ಪ ವ್ಯಥೆ ಕೂಡ ಇಲ್ಲ. ಈಗ ನಾನು ನಿಮ್ಮ ಯಾವ ಆಜ್ಞೆಯ ಪಾಲನೆಯನ್ನ ಮಾಡ್ಲಿ? ಅಂದ್ರೆ ಇಷ್ಟೊತ್ತು ನನಗೆ ಶೋಕ ಇತ್ತು, ಅದೆಲ್ಲ ಹೋಯ್ತು, ನನಗಿವಾಗ ಅರ್ಥ ಆಗಿದೆ. ಈಗ ನೀವೇನ್ ಹೇಳ್ತಿರೋ ಅದನ್ನ ನಾನು ಮಾಡ್ತೀನಿ ಅಂತಂದ್ಬಿಟ್ಟು ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಬಹಳ ಸೌಭಾಗ್ಯದ ವಿಷಯ, ನಿನ್ನ ಶೋಕ ದೂರವಾಯ್ತಲ್ಲ. ಈಗ ನಿನಗೇನ್ ಇಷ್ಟನೋ ಅದನ್ನ ಕೇಳು. ಅಂದ್ರೆ ನಿನಗೇನ್ ಇಷ್ಟ ಇದೆಯೋ ಅದನ್ನ ಕೇಳು, ನಾನು ಹೇಳೋದನ್ನ ನೀನ್ ಮಾಡೋದಲ್ಲ. ನಿನಗೇನ್ ಇಷ್ಟನೋ ಅದನ್ನ ಕೇಳು ಅಂದಾಗ ಸೃಂಜಯ ಹೇಳ್ತಾನೆ, ನೀವು ನನ್ನ ಬಗ್ಗೆ ಪ್ರಸನ್ನರಾಗಿದ್ದೀರಿ, ಅದೇ ನನಗೆ ತುಂಬಾ ಸಂತೋಷ. ನನ್ನ ನೋಡಿ ನಿಮಗೆ ಸಂತೋಷ ಆಗಿದೆಯಲ್ಲ, ಅಷ್ಟು ಸಾಕು. ಯಾರ್ಯಾರ ಮೇಲೆ ನೀವು ಯಾವ ರೀತಿ ಪ್ರಸನ್ನರಾಗಿರ್ತೀರೋ ಅವ್ರಿಗೆ ಆ ಜಗತ್ತಿನಲ್ಲಿ ಯಾವುದೇ ವಸ್ತು ದುರ್ಲಭವಾಗಿಲ್ಲ. ಅಂದ್ರೆ ಎಲ್ಲವೂ ಅವರಿಗೆ ಸಿಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಆಗ ನಾರದರು ಹೇಳ್ತಾರೆ, ದರೋಡೆಕೋರರು ನಿನ್ನ ಮಗನನ್ನ ಪಶುವಿನ ಹಾಗೆ ವ್ಯರ್ಥವಾಗಿ ಕೊಂದುಬಿಟ್ಟಿದ್ದಾರೆ. ಅವನು ನರಕದಲ್ಲಿ ಬಿದ್ದು ಕಷ್ಟವನ್ನ ಪಡ್ತಾ ಇದ್ದಾನೆ. ಅದಕ್ಕೋಸ್ಕರ ನಾನು ಅವನನ್ನ ನರಕದಿಂದ ತಗೊಂಡ್ ಬಂದು ನಿನಗೆ ವಾಪಸ್ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ವ್ಯಾಸರು ಹೇಳ್ತಾರೆ, ಇಷ್ಟನ್ನು ಹೇಳ್ತಿದ್ದ ಹಾಗೆ ಅದ್ಭುತ ಕಾಂತಿ ಇರುವಂತಹ ಸೃಂಜಯನ ಮಗ ಅಲ್ಲಿ ಪ್ರಕಟನಾಗ್ತಾನೆ. ಅವನನ್ನ ನೋಡಿ ರಾಜನಿಗೆ ತುಂಬಾನೇ ಸಂತೋಷ ಆಗುತ್ತೆ. ಸೃಂಜಯನ ಮಗ ತನ್ನ ಧರ್ಮದ ಪಾಲನೆಯ ಮೂಲಕ ಕೃತಾರ್ಥನಾಗಿ ಇರಲಿಲ್ಲ. ಅಂದ್ರೆ ಅವನ ಧರ್ಮದ ಪಾಲನೆಯನ್ನ ಸರಿಯಾಗಿ ಮಾಡಿರ್ಲಿಲ್ಲ. ಅವನು ಹೆದರ್ಕೊಂಡೇ ಪ್ರಾಣವನ್ನ ಬಿಟ್ಟಿದ್ದ. ಅದಕ್ಕೆ ನಾರದರು ಅವನನ್ನ ಮತ್ತೆ ಜೀವಂತಗೊಳಿಸ್ತಾರೆ. ಆದ್ರೆ ಅಭಿಮನ್ಯುವಂತೂ ಶೂರ ವೀರ ಕೃತಾರ್ಥನಾಗಿದ್ದ. ಅಂದ್ರೆ ಇಲ್ಲಿ ಅಭಿಮನ್ಯುವಿಗೂ ಆ ರಾಜನ ಮಗನಿಗೂ ಇಲ್ಲಿ ಹೋಲಿಕೆ ಮಾಡಿ ಹೇಳ್ತಾ ಇದ್ದಾರೆ. ಅವನಾದ್ರೂ ಧರ್ಮದ ಪಾಲನೆ ಮಾಡ್ತಾ ಇರ್ಲಿಲ್ಲ, ಆದ್ರೆ ಅಭಿಮನ್ಯು ಶೂರವೀರನಾಗಿ ತನ್ನ ಧರ್ಮದ ಪಾಲನೆಯನ್ನ ಮಾಡ್ತಾ ಇದ್ದವನು. ಮತ್ತೆ ಇವನು ಹೆದರ್ಕೊಂಡು ಜೀವ ಬಿಟ್ಟಿದ್ದ. ಆದ್ರೆ ಅಭಿಮನ್ಯು ಶೂರವೀರನಾಗಿ ಏನು ಹೆದರಿಕೆನೇ ಇರ್ಲಿಲ್ಲ ಅವನಿಗೆ. ಆ ರೀತಿ ಇದ್ದ, ಕೃತಾರ್ಥನಾಗಿದ್ದ. ಅವನು ರಣಾಂಗಣದಲ್ಲಿ ಸಾವಿರಾರು ಶತ್ರುಗಳನ್ನ ಕೊಂದು ಜೊತೆಗೆ ಹೋರಾಡ್ತಾ ಅವನು ಪ್ರಾಣ ತ್ಯಾಗ ಮಾಡಿದಾನೆ. ಯೋಗಿ ನಿಷ್ಕಾಮ ಭಾವದಿಂದ ಯಜ್ಞ ಮಾಡ್ತಾನೆ. ಮತ್ತೆ ತಪಸ್ವಿ ಪುರುಷರು ಯಾವ ಉತ್ತಮ ಗತಿಯನ್ನ ಪಡೀತಾರೋ, ಅಂದ್ರೆ ಈಗ ಯೋಗಿಗಳೇನ್ ಮಾಡ್ತಾರೆ, ಯಜ್ಞ ಯಾಗಾದಿಗಳನ್ನ ಮನಸ್ಸಲ್ಲಿ ಯಾವ ಒಂದು ಫಲಾಪೇಕ್ಷೆಗಳು ಇಲ್ಲದೆ ಅವರು ಯಜ್ಞ ಮಾಡ್ತಾರೆ. ಮತ್ತೆ ತಪಸ್ವಿ ಪುರುಷರು ಇರ್ತಾರಲ್ಲ, ಅವರು ಎಂಥ ಗತಿಯನ್ನ ಪಡಿತಾರೋ, ನಿನ್ನ ಮಗ ಕೂಡ ಅದೇ ಅಕ್ಷಯ ಗತಿಯನ್ನ ಪಡ್ಕೊಂಡಿದ್ದಾನೆ.
ಅಂದ್ರೆ ಅವನಿಗೂ ಕೂಡ ಶಾಶ್ವತವಾದ ಒಂದು ಗತಿ ಸಿಕ್ಕಿದೆ. ಅಭಿಮನ್ಯು ಚಂದ್ರಮನ ಸ್ವರೂಪವನ್ನ ಪಡ್ಕೊಂಡಿದ್ದಾನೆ. ಆ ವೀರ ತನ್ನ ಅಮೃತಮಯಿ ಕಿರಣಗಳಿಂದ ಪ್ರಕಾಶಮಾನನಾಗ್ತಾನೆ. ಅವನಿಗೋಸ್ಕರ ಶೋಕಿಸೋದು ಸರಿಯಲ್ಲ. ಈ ರೀತಿ ಯೋಚಿಸಿ ತಿಳ್ಕೊಂಡು ನೀನು ಧೈರ್ಯವನ್ನ ಧಾರಣೆ ಮಾಡು. ಅಂದ್ರೆ ಅವನು ಒಳ್ಳೆ ಒಂದು ಲೋಕದಲ್ಲೇ ಇದ್ದಾನೆ ಅನ್ನೋದನ್ನ ಮನಸ್ಸಲ್ಲಿ ಇಟ್ಕೊಂಡು ಧೈರ್ಯವನ್ನ ತನ್ಕೋ. ಶೋಕಿಸೋದ್ರಿಂದ ದುಃಖ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗಲ್ಲ. ಅದಕ್ಕೋಸ್ಕರನೇ ಬುದ್ಧಿವಂತ ಪುರುಷರು ಶೋಕವನ್ನ ಪರಿತ್ಯಾಗ ಮಾಡಿ ತಮ್ಮ ಕಲ್ಯಾಣಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ನೀನು ಮೃತ್ಯುವಿನ ಉತ್ಪತ್ತಿ ಮತ್ತೆ ಅದರ ಅನುಪಮ ತಪಸ್ಸಿನ ಬಗ್ಗೆ ಕೇಳೇ ಇದೆಯಾ? ಅಂದ್ರೆ ಮೃತ್ಯು ಅನ್ನೋದು ಹೇಗಾಗುತ್ತೆ ಅದರ ಒಂದು ವಿಷಯದ ಬಗ್ಗೆ ನಿನಗೆ ಗೊತ್ತೇ ಇದೆ. ಮೃತ್ಯು ಅನ್ನೋದು ಎಲ್ಲಾ ಪ್ರಾಣಿಗಳಿಗೂ ಕೂಡ ಒಂದೇ. ಐಶ್ವರ್ಯ ಚಂಚಲವಾಗಿರುತ್ತೆ. ಈ ಮಾತು ಸೃಂಜಯನ ಮಗನ ಮರಣ ಮತ್ತೆ ಪುನರುಜ್ಜೀವನದ ಕಥೆಯಿಂದ ಸ್ಪಷ್ಟವಾಗುತ್ತೆ. ಅದಕ್ಕೋಸ್ಕರ ರಾಜ ಯುಧಿಷ್ಠಿರ, ಈಗ ನೀನು ಶೋಕಿಸ್ಬೇಡ. ಇದನ್ನ ಹೇಳಿ ಭಗವಂತ ವ್ಯಾಸರು ಅಲ್ಲಿಂದ ಅಂತರ್ಧಾನರಾಗ್ತಾರೆ. ಆಮೇಲೆ ರಾಜ ಯುಧಿಷ್ಠಿರ ಪ್ರಾಚೀನ ರಾಜರ ಯಜ್ಞ ಸಂಪತ್ತಿಯನ್ನು ಕೇಳಿ, ಅಂದ್ರೆ ಅವ್ರು ಹೇಗೆಲ್ಲ ಮಾಡ್ತಾ ಇದ್ರು ಅದನ್ನೆಲ್ಲ ಕೇಳಿ ಮನಸ್ಸಲ್ಲೇ ಅವರ ಪ್ರಶಂಸೆ ಮಾಡ್ತಾನೆ. ಏನು ಯಾಗ ದಾನ ಧರ್ಮಗಳನ್ನ ಮಾಡ್ತಾ ಇದ್ರು ಅಂತಂದ್ಬಿಟ್ಟು ಅವನಿಗೆ ತುಂಬಾ ಖುಷಿ ಆಗತ್ತೆ. ಮನಸ್ಸಲ್ಲೇ ಅವರ ಪ್ರಶಂಸೆಯನ್ನ ಮಾಡಿ ಶೋಕವನ್ನು ಕೂಡ ತ್ಯಾಗ ಮಾಡ್ತಾರೆ. ಆಮೇಲೆ ಇದನ್ನ ಯೋಚನೆ ಮಾಡ್ತಾರೆ, ಅರ್ಜುನನಿಗೆ ನಾನಿವಾಗ ಏನು ಹೇಳಲಿ ಅಂತಂದ್ಬಿಟ್ಟು ಅವನು ಚಿಂತೆಯಲ್ಲೇ ಇರ್ತಾನಂದ್ರೆ ಅರ್ಜುನ ಬಂದು ನನ್ನ ಮಗ ಎಲ್ಲಿ ಅಂತ ಕೇಳಿದ್ರೆ ಈಗ ನಾನು ಏನು ಹೇಳಲಿ ಅಂತಂದ್ಬಿಟ್ಟು ಅವನು ಯೋಚನೆ ಮಾಡ್ತಾ ಇರ್ತಾನೆ. ಸೊ ಇಲ್ಲಿಗೆ ನಾವು ನಿಲ್ಸೋಣ. ಹರೇ ಕೃಷ್ಣ.